ಎಲ್ರಿಗೂ ನಮಸ್ಕಾರ. ಗರ್ಭಧಾರಣೆಯ ಮೊದಲ ಕೆಲವು ವಾರಗಳಿದೆಯಲ್ಲ, ಅದು ತುಂಬಾನೇ ಮುಖ್ಯವಾದ ಸಮಯ. ಆ ಸಮಯದಲ್ಲಿ ನಮ್ಮನ್ನು ನಾವು ಸುರಕ್ಷಿತವಾಗಿಟ್ಕೊಳ್ಳೋಕ್ಕೆ ಒಂದು ಬಹಳ ಪ್ರಮುಖವಾದ ಸ್ಕ್ಯಾನ್ ಇದೆ. ಇದು ಕೇವಲ ಮಗುವಿನ ಮೊದಲ ಫೋಟೋ ಅಂತ ಅನ್ಕೋಬೇಡಿ, ಇದಕ್ಕೂ ಮಿಗಿಲಾದ ಮಹತ್ವ ಇದಕ್ಕಿದೆ. ಬನ್ನಿ ಅದರ ಬಗ್ಗೆ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ತಿಳ್ಕೊಳ್ಳೋಣ. ನೋಡಿ, ಒಂದು ಅಂಕಿಅಂಶದ ಪ್ರಕಾರ ಪ್ರತಿ 100 ಗರ್ಭಧಾರಣೆಗಳಲ್ಲಿ ಒಂದು ಎಕ್ಟೋಪಿಕ್ ಆಗಿರುತ್ತೆ. ಅಂದ್ರೆ ಏನು? ಗರ್ಭವು ಗರ್ಭಾಶಯದ ಹೊರಗೆ ಎಲ್ಲೋ ಬೇರೆ ಕಡೆ ಬೆಳೆಯಲು ಶುರುವಾಗುತ್ತೆ. ಆದ್ರೆ ಈ ನಂಬರ್ ಕೇಳಿ ಹೆದರ್ಕೋಬೇಕಾಗಿಲ್ಲ. ಯಾಕೆಂದ್ರೆ ಇವತ್ತಿನ ಆಧುನಿಕ ವೈದ್ಯಕೀಯ ಜಗತ್ತಿನಲ್ಲಿ ಇದನ್ನ ನಾವು ಸುಲಭವಾಗಿ ನಿಭಾಯಿಸಬಹುದು. ಅದು ನಮ್ಮನ್ನ ಹುಡುಕೊಂಡು ಬರುವ ಮೊದಲೇ ನಾವೇ ಅದನ್ನ ಪತ್ತೆ ಹಚ್ಚೋಣ ಅನ್ನೋದೇ ನಮ್ಮ ಇವತ್ತಿನ ಉದ್ದೇಶ. ಸರಿ, ಹಾಗಾದ್ರೆ ಈ ಎಕ್ಟೋಪಿಕ್ ಗರ್ಭಧಾರಣೆ ಅಂದ್ರೆ ನಿಖರವಾಗಿ ಏನು ಅಂತ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸರಳವಾದ ಆದರೆ ತುಂಬಾನೇ ಪವರ್ಫುಲ್ ಆದ ಹೋಲಿಕೆಯನ್ನ ನೋಡೋಣ. ಇಲ್ಲಿ ನೋಡಿ, ಎಷ್ಟು ಚೆನ್ನಾಗಿ ವಿವರಿಸಿದ್ದಾರೆ. ಒಂದು ನಾರ್ಮಲ್ ಪ್ರೆಗ್ನೆನ್ಸಿಯಲ್ಲಿ ಫಲೀಕರಣಗೊಂಡ ಅಂಡಾಣು ಒಂದು ಹೈವೇಯಲ್ಲಿ ಪ್ರಯಾಣ ಮಾಡಿ ಸೇಫ್ ಆಗಿ ಮನೆ ಅಂದ್ರೆ ಗರ್ಭಾಶಯದೊಳಗೆ ಬಂದು ಪಾರ್ಕ್ ಆಗುತ್ತೆ. ಆದರೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿಯಲ್ಲಿ ಏನಾಗುತ್ತೆ ಅಂದ್ರೆ ಈ ಅಂಡಾಣು ಹೈವೇಯಲ್ಲೇ ಅಂದ್ರೆ ಫೆಲೋಪಿಯನ್ ಟ್ಯೂಬ್ನಲ್ಲೇ ಒಂದು ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಾಕೊಳ್ಳುತ್ತೆ. ಹಾಗಾದ್ರೆ ಈ ಟ್ರಾಫಿಕ್ ಜಾಮ್ ಯಾಕೆ ಅಷ್ಟೊಂದು ಡೇಂಜರಸ್? ಅಲ್ಲೇ ಇದ್ರೆ ಏನಾಗುತ್ತೆ ಅಂತ ಯೋಚನೆ ಬರ್ಬೋದು ಅಲ್ವಾ? ಯಾಕಂದ್ರೆ ಫ್ಯಾಲೋಪಿಯನ್ ಟ್ಯೂಬ್ ಇದೆಯಲ್ಲ, ಅದು ಮಗು ಬೆಳೆಯೋಕೆ ಅಂತ ಮಾಡಿರೋದಲ್ಲ. ಅದಕ್ಕೆ ಅಷ್ಟು ಹಿಗ್ಗೋ ಶಕ್ತಿ ಇರೋದಿಲ್ಲ. ಗರ್ಭ ಅಲ್ಲಿಯೇ ಬೆಳೀತಾ ಹೋದ್ರೆ ಆ ಟ್ಯೂಬ್ ಒಡೆದು ಹೋಗ್ಬೋದು. ಅದರಿಂದ ತೀವ್ರವಾದ ಆಂತರಿಕ ರಕ್ತಸ್ರಾವ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೇನೆ ಇದನ್ನ ಬೇಗ ಪತ್ತೆ ಮಾಡೋದು ತುಂಬಾನೇ ಮುಖ್ಯ. ಸರಿ, ಈ ಸಮಸ್ಯೆಗೆ ಒಂದು ಪರಿಹಾರ ಇದೆ. ತಜ್ಞರು ಒಂದು ಸ್ಪಷ್ಟವಾದ 3 ಹಂತದ ಸುರಕ್ಷಾ ಯೋಜನೆಯನ್ನೇ ಕೊಟ್ಟಿದ್ದಾರೆ. ಇದು ನಮ್ಮ ಮನಸ್ಸಿಗೆ ಒಂದು ಧೈರ್ಯ, ಒಂದು ಶಾಂತಿ ಕೊಡುತ್ತೆ. ಬನ್ನಿ ಅದೇನು ಅಂತ ನೋಡೋಣ. ಇಲ್ಲಿ 3 ಸಿಂಪಲ್ ರೂಲ್ಸ್ ಇದೆ, ಒಂದು ಚೆಕ್ಲಿಸ್ಟ್ ತರ. ಮೊದಲನೇದು 6 ರಿಂದ 7 ವಾರಗಳ ನಿಯಮ. ಎರಡನೇದು 48 ಗಂಟೆಗಳ ಬೀಟಾ HCG ನಿಯಮ. ಹಾಗೆ ಮೂರನೇದು ನೋವಿನ ದಿನಚರ್ಯ ಪ್ರೋಟೋಕಾಲ್. ಮೊದಲನೇ ಮತ್ತು ಅತಿ ಮುಖ್ಯವಾದ ನಿಯಮ. ತುಂಬಾ ಜನ 3 ತಿಂಗಳವರೆಗೂ ಕಾಯ್ತಾರೆ. ಹಾಗೆ ಮಾಡಬಾರದು. ಕೊನೆ ಪೀರಿಯಡ್ಸ್ ಡೇಟ್ನಿಂದ ಲೆಕ್ಕ ಹಾಕಿ ಕರೆಕ್ಟಾಗಿ 6 ರಿಂದ 7 ವಾರಗಳ ಒಳಗೆ ಮೊದಲ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿಸಲೇಬೇಕು. ಗರ್ಭಾಶಯದೊಳಗೆ ಸೇಫ್ ಆಗಿದೆಯಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಇದೊಂದೇ ದಾರಿ. ಒಂದು ವೇಳೆ ಸ್ಕ್ಯಾನ್ನಲ್ಲಿ ಏನೂ ಸರಿಯಾಗಿ ಕಾಣಲಿಲ್ಲ ಅಂದ್ರೂ ಗಾಬರಿ ಆಗ್ಬೇಕಿಲ್ಲ. ಅದಕ್ಕೂ ಒಂದು ಸೈಂಟಿಫಿಕ್ ಪ್ಲಾನ್ ಇದೆ. 48 ಗಂಟೆಗಳ ಗ್ಯಾಪ್ನಲ್ಲಿ 2 ಸಾರಿ ಬ್ಲಡ್ ಟೆಸ್ಟ್ ಮಾಡ್ತಾರೆ. ಇದರಲ್ಲಿ ಬೀಟಾ HCG ಅನ್ನೋ ಪ್ರೆಗ್ನೆನ್ಸಿ ಹಾರ್ಮೋನ್ ಲೆವೆಲ್ ಚೆಕ್ ಮಾಡ್ತಾರೆ. ಸಾಮಾನ್ಯವಾಗಿ ಈ ಹಾರ್ಮೋನ್ ಲೆವೆಲ್ ಡಬಲ್ ಆಗಬೇಕು. ಅದು ನಿಧಾನವಾಗಿ ಜಾಸ್ತಿ ಆಗ್ತಿದ್ರೆ ಏನೂ ಸಮಸ್ಯೆ ಇರಬಹುದು ಅನ್ನೋ ಸೂಚನೆ ಸಿಗುತ್ತೆ. ಮೂರನೇ ನಿಯಮ ನೋವಿನ ಬಗ್ಗೆ. ನೋಡಿ, ಗರ್ಭಾವಸ್ಥೆಯಲ್ಲಿ ಸ್ವಲ್ಪ ಹೊಟ್ಟೆ ನೋವು, ಸೆಳೆತಿರೋದು ಕಾಮನ್. ಆದರೆ ನೋವಿನ ಬಗ್ಗೆ ಗಮನ ಇಡಬೇಕು. ಸುಮ್ಮನೆ ರೆಸ್ಟ್ ಮಾಡಿದ್ರೆ ಕಡಿಮೆ ಆಗದಷ್ಟು ನೋವು ಅಥವಾ ಹೊಟ್ಟೆಯ ಒಂದೇ ಭಾಗದಲ್ಲಿ ಚುಚ್ಚಿದ ಹಾಗೆ ತೀವ್ರವಾದ ನೋವು ಕಾಣಿಸ್ಕೊಂಡ್ರೆ ಅದನ್ನು ತಕ್ಷಣ ಡಾಕ್ಟರ್ಗೆ ತಿಳಿಸ್ಬೇಕು. ಸರಿ, ಈಗ ಕೆಲವು ತಪ್ಪು ತಿಳುವಳಿಕೆಗಳ ಬಗ್ಗೆ ಮಾತಾಡೋಣ. ಈ ತಪ್ಪು ಕಲ್ಪನೆಗಳಿಂದಾಗಿ ಎಷ್ಟೋ ಜನ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ತಗೊಳ್ಳೋದೇ ಇಲ್ಲ. ಯಾವುದು ಸರಿ, ಯಾವುದು ತಪ್ಪು ಅಂತ ನೋಡೋಣ. ಈ ಟೇಬಲನ್ನ ಸ್ವಲ್ಪ ಗಮನವಿಟ್ಟು ನೋಡಿ. ಮೊದಲನೇ ತಪ್ಪು ಕಲ್ಪನೆ, ಅಯ್ಯೋ ನಾನು ಆ ತರಕಾರಿ ತಿಂದೆ ಅದಕ್ಕೆ ಹೀಗಾಯ್ತು ಅಂತ. ಇದು ಪೂರ್ತಿ ಸುಳ್ಳು. ಎಕ್ಟೋಪಿಕ್ ಪ್ರೆಗ್ನೆನ್ಸಿಗೆ ಬಯೋಲಾಜಿಕಲ್ ಕಾರಣಗಳಿರುತ್ತೆ, ಊಟದ್ದಲ್ಲ. ಇನ್ನೊಂದು, 3ನೇ ತಿಂಗಳವರೆಗೂ ಡಾಕ್ಟರ್ ಹತ್ರ ಹೋಗ್ಬಾರ್ದು. ಇದು ತುಂಬಾನೇ ಅಪಾಯಕಾರಿ. ಯಾಕಂದ್ರೆ ಹಾಗೆ ಕಾಯೋದ್ರಿಂದ ಆಪರೇಷನ್ ಇಲ್ಲದೆ ಸರಿಪಡಿಸ್ಬೋದಾದ ಚಾನ್ಸನ್ನೇ ಕಳ್ಕೋಬೋದು. ಕೊನೆಯದಾಗಿ, ಡಾಕ್ಟರ ಮಗುವನ್ನ ತಂದು ಗರ್ಭಾಶಯಕ್ಕೆ ಇಡ್ಬೋದಲ್ವೇ? ಇಲ್ಲ, ಅದು ಸಾಧ್ಯನೇ ಇಲ್ಲ. ಒಮ್ಮೆ ಟ್ಯೂಬ್ನಲ್ಲಿ ಬೆಳೆಯೋಕ್ ಶುರುವಾದ ಗರ್ಭವನ್ನ ಎಲ್ಲೂ ಮೂವ್ ಮಾಡೋಕ್ಕಾಗಲ್ಲ. ಈಗ ಈ ಚರ್ಚೆಯ ಅಂತಿಮ ಆದರೆ ಅತಿ ಮುಖ್ಯವಾದ ಭಾಗ. ಯಾವ ಲಕ್ಷಣಗಳು ಕಂಡ್ರೆ 1 ನಿಮಿಷ ಕೂಡ ತಡ ಮಾಡದೆ ತಕ್ಷಣ ಆಸ್ಪತ್ರೆಗೆ ಹೋಗ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಇದು ಕೋಡ್ ರೆಡ್ ಸಿಗ್ನಲ್, ಅಂದ್ರೆ ಅತಿ ತುರ್ತು ಎಚ್ಚರಿಕೆ ಸಂಕೇತ. ಅದು ಭುಜದ ತುದಿಯಲ್ಲಿ ನೋವು, ಅಂದ್ರೆ ನಮ್ಮ ತೋಳು ಮತ್ತು ಭುಜ ಸೇರುವ ಜಾಗದಲ್ಲಿ ಒಂದು ವಿಚಿತ್ರವಾದ ನೋವು ಬಂದ್ರೆ ಅದು ಆಂತರಿಕ ರಕ್ತಸ್ರಾವದ ಸೂಚನೆ ಆಗಿರಬಹುದು. ಇದನ್ನ ದಯವಿಟ್ಟು ನಿರ್ಲಕ್ಷ್ಯ ಮಾಡಬೇಡಿ. ಇದರ ಜೊತೆಗೆ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಇದ್ದು ಈ ಲಕ್ಷಣಗಳು ಕಂಡ್ರೂ ತಕ್ಷಣ ಅಲರ್ಟ್ ಆಗಬೇಕು. ಪ್ರೂನ್ ಜ್ಯೂಸ್ ಥರ ಕಡು ಕಂದು ಬಣ್ಣದ ನೀರಾದ ಡಿಸ್ಚಾರ್ಜ್, ಹೊಟ್ಟೆಯ ಒಂದೇ ಬದಿಯಲ್ಲಿ ಎಡಗಡೆ ಅಥವಾ ಬಲಗಡೆ ಚುಚ್ಚಿದ ಹಾಗೆ ತೀವ್ರವಾದ ನೋವು, ಮತ್ತೆ ತಲೆ ಸುತ್ತು ಬರೋದು ಅಥವಾ ಇದ್ದಕ್ಕಿದ್ದ ಹಾಗೆ ಬಿದ್ದು ಹೋಗೋ ಥರ ಆಗೋದು. ಇದು BP ಕಡಿಮೆ ಆಗೋದ್ರಿಂದ ಆಗೋದು. ಸರಿ, ಈಗ ನಾವು ನಮ್ಮ ವಿಶ್ಲೇಷಣೆಯ ಕೊನೆಗೆ ಬಂದಿದ್ದೇವೆ. ಒಂದ್ ಮಾತು ನೆನ್ಪಿರ್ಲಿ, ಇಲ್ಲಿ ಹೇಳಿದ ಮಾಹಿತಿ ಎಲ್ಲವೂ ಹೆದರಿಸೋಕಲ್ಲ, ಬದಲಾಗಿ ಜ್ಞಾನದಿಂದ ನಮ್ಮನ್ನು ನಾವು ಸಶಕ್ತರನ್ನಾಗಿ ಮಾಡ್ಕೊಳ್ಳೋಕೆ.
ಈ ಒಂದು ವಾಕ್ಯ ಈ ಇಡೀ ಚರ್ಚೆಯ ಸಾರಾಂಶ ಅಂತಾನೆ ಹೇಳ್ಬೋದು. ಎಲ್ಲ ಸರಿ ಇರುತ್ತೆ ಅಂತ ಸುಮ್ಮನೆ ಆಶಿಸೋದಕ್ಕಿಂತ ನಾವು ಸೇಫ್ ಆಗಿದ್ದೀವಿ ಅಂತ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಅಲ್ವಾ? 6 ವಾರಗಳ ಸ್ಕ್ಯಾನ್ ನಿಯಮ ಪಾಲಿಸಿದ್ರೆ ನಮಗೆ ಆ ನಿಶ್ಚಿತತೆ ಸಿಗುತ್ತೆ. ಕೊನೆಯದಾಗಿ ಒಂದು ಧೈರ್ಯದ ಮಾತು. ಹೆಚ್ಚಾಗಿ ಎಲ್ಲಾ ಗರ್ಭಧಾರಣೆಗಳು ನಾರ್ಮಲ್ ಆಗೇ ಇರ್ತವೆ. ಈ ನಿಯಮಗಳೆಲ್ಲ ಇರೋದು ಆ ಅಪರೂಪದ ಕೇಸ್ಗಳಿಂದ ನಮ್ಮನ್ನು ನಾವು ರಕ್ಷಿಸ್ಕೊಳ್ಳೋಕಷ್ಟೇ. ಈ ಬಗ್ಗೆ ತಿಳಿದುಕೊಂಡಿರೋದೇ ಒಂದು ದೊಡ್ಡ ಹೆಜ್ಜೆ. ಈಗ ಜ್ಞಾನ ನಿಮ್ಮ ಕೈಯಲ್ಲಿದೆ. ಇದನ್ನ ಬಳಸಿ ತಮ್ಮ ಆರೋಗ್ಯದ ಪಯಣದಲ್ಲಿ ಮುಂದಿನ ಕ್ರಿಯಾಯೋಜನೆ ಏನು ಅಂತ ಯೋಚಿಸಿ. ಎಲ್ಲರಿಗೂ ಆರೋಗ್ಯಕರ ಮತ್ತು ಸುರಕ್ಷಿತ ಗರ್ಭಾವಸ್ಥೆ ಸಿಗ್ಲಿ ಅಂತ ಹಾರೈಸೋಣ.